ಇನ್ನು ಮನೆ ಕಟ್ಟುವಾಗ ಯಾವ ಮೂಲೆ ಹೇಗಿರಬೇಕು, ವಾಸ್ತು ದೋಷಗಳ ನಿವಾರಣೆ ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಜಾತಕದಲ್ಲಿ ಯಾವ ಗ್ರಹದ ಬಲ ಹೆಚ್ಚು ಇದ್ರೆ ಈ ಮನೆ ಯೋಗ ಬೇಗ ಒದಗಿ ಬರುತ್ತೆ, ಮತ್ತೆ ಈ ಒಂದು ಚತುರ್ಥ ಭಾವದ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ? ನೋಡಿ, ಯಾವಾಗಲೂ ಜಾತಕದಲ್ಲಿ ಚತುರ್ಥ ಭಾವ ಅಂತ ಹೇಳಿದ್ರೆ 4ನೇ ಮನೆ, ಲಗ್ನದಿಂದ 4ನೇ ಮನೆ ಅಥವಾ ವಿದ್ಯಾಭ್ಯಾಸ ಹೇಗಿರುತ್ತೆ ಅಥವಾ ಸ್ವಗೃಹ ಯೋಗ ಇದೆಯಾ ಅನ್ನುವಂಥದ್ದನ್ನು ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರ ಜಾತಕದಲ್ಲಿ ಕುಜ ಬಲಿಷ್ಠವಾಗಿದ್ದರೆ ಅಥವಾ ಕುಜ ದಶ ನಡೆಯುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀರಾ, ಒಂದಷ್ಟು ಜಮೀನನ್ನು ಖರೀದಿ ಮಾಡ್ತೀರಾ, ಒಂದಷ್ಟು ಸೈಟನ್ನು ಖರೀದಿ ಮಾಡುವಂಥದ್ದು ಪ್ರಯತ್ನದಲ್ಲಿ ಇರ್ತೀರ. ಇನ್ನು ಜಾತಕದಲ್ಲಿ ಕುಜನ ಜೊತೆ ಗುರುಗ್ರಹ ಇತ್ತು ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಮನೆಯನ್ನು ಕಟ್ಟಿ ಅದೊಂದಷ್ಟು ಬಾಡಿಗೆಗಳಿಗೆ ಕೊಡುವಂಥ ಯೋಗಗಳನ್ನು ಉಂಟು ಮಾಡುತ್ತೆ. ಇವತ್ತು ಎಷ್ಟೋ ಜನ ಬಾಡಿಗೆಗಳಲ್ಲೇ ಜೀವನವನ್ನು ನಡೆಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಕುಜನ ಜೊತೆ ಚತುರ್ಭಾವದಲ್ಲಿ ಏನಾದರೂ ರವಿ ಇತ್ತು ಅಂತ ಹೇಳಿದ್ರೆ ಅಂಥವರು ಬಿಲ್ಡರ್ಸ್ ಆಗುವಂಥದ್ದು, ಅಂದರೆ ಮನೆಯನ್ನು ಕಟ್ಟಿ ಸೇಲ್ ಮಾಡುವಂಥದ್ದು, ಆ ಥರದ್ದು ಯೋಗಗಳು ನಾವು ನೋಡ್ತಾ ಇದ್ದೀವಿ. ಮತ್ತು ಒಂದಷ್ಟು ಶುಕ್ರನ ಜೊತೆ ಏನಾದರೂ ಕುಜ ಚತುರ್ಭಾವದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಬಹಳ ದೊಡ್ಡ ಮಟ್ಟಿಗೆ ಬಂಗ್ಲೆಯನ್ನು ಕಟ್ಟುವಂಥದ್ದು, ಈ ಥರದ ಯೋಗಗಳನ್ನು ಸೃಷ್ಟಿ ಆಗುವಂಥದ್ದು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂಥ ಗ್ರಹಗಳ ಸಂಯೋಗದಿಂದ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇವತ್ತೆಷ್ಟೋ ಜನ ಅವರ ಜೀವನದಲ್ಲಿ ಒಂದು ಮನೆ ಅನ್ನೋದು ಕನಸಿನ ಒಂದು ಗೂಡು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜೀವನ ಪರ್ಯಂತ ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ಕೂಡಿಟ್ಟಿರುವಂಥ ಹಣದಲ್ಲಿ ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಆ ವಾಸ್ತು ಹೇಗಿರಬೇಕು, ಇವತ್ತೆಷ್ಟೋ ಜನ ಮನೆಯನ್ನು ಕಟ್ಟಿ ಮನೆಯ ಅಂತ ಮುಗಿಯೋ ಟೈಮ್ಗೆ ಮಾರಿರೋ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಸಾಲ ಸಮಸ್ಯೆ ಆಗಬಹುದು ಅಥವಾ ಇನ್ಯಾಕೋ ಸೆಟ್ ಆಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ನೀವು ಮನೆಯನ್ನು ಕಟ್ಟುವಂತಹ ಮುಂಚಿತವಾಗಿ ಕಟ್ಟುವಂತಹ ಒಂದು ದಿನ ಏನಿರುತ್ತೆ, ಪ್ರಾರಂಭದ ಪೂಜೆ ಆಗಬಹುದು ಅಥವಾ ನೀವು ಕಟ್ಟುವಂತಹ ಅಳತೆ ಏನಿರುತ್ತೆ ಸರಿ ಇಲ್ಲ ಅಂತ ಹೇಳಿದ್ರೇನೋ ಅದು ಕೋರ್ಟು ಕಚೇರಿ ಹೋಗ್ಬೋದು, ಅದು ಪಿತ್ರಾರ್ಜಿತ ಆಸ್ತಿನೇ ಆಗಬೇಕು ಅಂತೇನಿಲ್ಲ. ನೀವು ಸ್ವಂತ ಸ್ವಯಾರ್ಜಿತ ಆಸ್ತಿಯನ್ನು ಖರೀದಿ ಮಾಡಿದ್ರು ಏನೋ ಪಕ್ಕದಲ್ಲಿರುವಂಥ ಮನೆಯವರೋ ಅಥವಾ ಪಕ್ಕದ ಒಂದು ಸೈಟಿನ ವ್ಯಕ್ತಿನೋ ಏನೋ ಕಾರಣಾಂತರದಿಂದ ಕೇಸ್ ಹಾಕುವಂಥದ್ದು, ಸೊ ಅದು ಮಧ್ಯದಲ್ಲೇ ಅರ್ಧಕ್ಕೆ ನಿಲ್ಲುವಂಥದ್ದು, ಸೊ ಇವೆಲ್ಲವೂ ಕಾರಣ ಆಗುವಂಥದ್ದು ಇರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಳತೆ, ಅಂದರೆ ಆಯ ಅಂತ ಹೇಳ್ತೀವಿ. ಆಯ ಅಂದರೆ ಏನು, ನೀವು ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಅಳತೆಯಲ್ಲಿ ಮನೆ ಕಟ್ಟಬೇಕು, ಎಷ್ಟು ಸ್ಕ್ವಯರ್ ಫೀಟಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ಈಗ ನಿಮಗೆ 30-40 ಒಂದು ಸೈಟ್ ಇದೆ. ಆ ಸೈಟಲ್ಲಿ ನಾನೊಂದು ಮನೆಯನ್ನು ನಿರ್ಮಾಣ ಮಾಡಬೇಕು, ಆ ಕಡೆ ಈ ಕಡೆ ಸೆಟ್ ಬ್ಯಾಕ್ ಬಿಡಬೇಕು, ಒಂದಷ್ಟು ಅಳತೆಯನ್ನು ಮುಂದೆ ಕಾರ್ ಪಾರ್ಕಿಂಗ್ ಆಗ್ಬೋದು, ಒಂದು ಪಾರ್ಕಿಂಗಿಗೆ ಸ್ಥಳ ಕೊಡಬೇಕು. ಸೊ ಇದನ್ನೆಲ್ಲವನ್ನು ಬಿಟ್ಟು ಹಿಂದಿನ ಕಾಲದಲ್ಲಿ ಅಳತೆಯನ್ನು ನಾವು ಪಾಯದ ಲೆಕ್ಕಾಚಾರದಲ್ಲಿ ಹಾಕ್ತಾ ಇದ್ವಿ. ಈಗೆಲ್ಲ ಪಿಲ್ಲರ್ಗಳಲ್ಲಿ ಮನೆಯನ್ನು ಕಟ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಹಾಗಾಗಿ ಪಿಲ್ಲರ್ ಟು ಪಿಲ್ಲರು ಎಷ್ಟಿರಬೇಕು, ವರಾಯ ಇರಬೇಕು ಒಳಾಯ ಇರಬೇಕು. ನಮ್ಮ ಆಯದಲ್ಲಿ ವರಾಯ ಲೆಕ್ಕಾಚಾರ ಇರುತ್ತೆ. ಉದಾಹರಣೆಗೆ 30-40 ಸೈಟ್ ಇದೆ, ಅದರಲ್ಲಿ ಆಯ ಅಂತ ಬಂದರೆ ಯಾವುದು ಕಟ್ಟಬಹುದು. ಸೊ ಇದೊಂದು ಬಹಳ ಲೆಕ್ಕಾಚಾರ ಇದೆ ನೋಡಿ. 27ಕ್ಕೆ 37 ಭಾಳ ಚೆನ್ನಾಗಿರುವಂಥದ್ದು ಗಜಾಯ. ಇಲ್ಲಿ 999 ಚದರಡಿಗಳು ಬರುತ್ತೆ. ಆ ಆಯದಲ್ಲಿ 12 ಇನ್ಕಮ್ ಮತ್ತು 7 ಖರ್ಚಾಗುವಂಥದ್ದು ಇರುತ್ತೆ. ಅಂದರೆ ಕೆಲವು ಮನೆಗಳು ಕಟ್ತೀವಲ್ಲ ನೋಡಿ, ಈ ಮನೆಗೆ ಬಂದಾಗಿಂದ ಯಾಕೋ ಗೊತ್ತಿಲ್ಲ ಖರ್ಚುಗಳು ಜಾಸ್ತಿ, ನೋಡಪ್ಪ ಯಾಕೋ ಗೊತ್ತಾಗ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಇದೇ ಲೆಕ್ಕಾಚಾರ ಆಯದಲ್ಲಿ ಬರುತ್ತೆ. ಮತ್ತು ಕೆಲವು ಮನೆ ಕಟ್ಟಿದ ಮೇಲೆ ಯಾವಾಗ ನೋಡಿದ್ರೆ ಆಸ್ಪತ್ರೆ ಸುತ್ತದೆ. ಹೆಂಡತಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಮಗನಿಗೇನೋ ಆಯಿತು ಆಸ್ಪತ್ರೆಗೆ ಹೋಗಲಿ, ಹಾರ್ಟ್ ಆಪ್ರೇಷನ್ ಆಯಿತು ಅಥವಾ ಯಾವುದೋ ಪದೇ ಪದೇ ಸರ್ಜರಿಗಳು ಆಗ್ತಾಯಿದೆ, ಪದೇ ಪದೇ ಅನಾರೋಗ್ಯಕ್ಕೆ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಒಂದಷ್ಟು ನೀವು ಕಟ್ಟುವಂತಹ ಮನೆಯ ಜಾಗದ ನೆಗೆಟಿವ್ ಎನರ್ಜಿ
ಮತ್ತು ಒಂದಷ್ಟು ವಾಸ್ತು ದೋಷಗಳು ಕಾರಣ ಆಗುತ್ತೆ. ನಾವು ಕಣ್ಣಿಗೆ ಕಾಣಿಸುವಂಥದ್ದು, ಓ ನೋಡಪ್ಪ ಎಂಥ ಬಂಗ್ಲೆ ಇದೆ, ಬಹಳ ಚೆನ್ನಾಗಿದೆ, ಅಡುಗೆ ಮನೆ ಅಗ್ನಿಮೂಲೆಯಲ್ಲಿದೆ, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ವಾಯದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದ್ದರೆ, ನಾರ್ತ್ ಈಸ್ಟ್ ಕಾರ್ನರ್ ಎಂಟ್ರೆನ್ಸು, ಪೂರ್ವ ಈಶಾನ್ಯದ ಎಂಟ್ರೆನ್ಸ್ ಇದೆ, ಬಹಳ ಚೆನ್ನಾಗಿದೆ, ಉತ್ತರದ ರಸ್ತೆ, ಪೂರ್ವದ ರಸ್ತೆ ಅಂತ ನೀವು ಲೆಕ್ಕಾಚಾರ ಮಾಡಿಕೊಂಡಿದ್ರೆ ಆ ಜಾಗದ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಕೆಲವು ಮನೆಗಳಲ್ಲಿ ನೆಗೆಟಿವ್ ಸಿಂಪ್ಟಮ್ಸಿಂದ ಅನಾರೋಗ್ಯ ಕಾಡುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ಜಿಯೋ ಒತ್ತಡ ಅಂತ ಹೇಳುತ್ತೆ. ಇದನ್ನು ಹೇಗೆ ವಿಶ್ಲೇಷಣೆ ಕೊಡಬಹುದು ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ನೋಡಿ, ಸಿಡ್ಲು ಬಿದ್ದಿರುತ್ತೆ, ಪದೇ ಪದೇ ಸಿಡ್ಲು ಬೀಳ್ತಾ ಇರುತ್ತೆ. ಯಾಕೆ ಆ ಜಾಗಕ್ಕೆ ಸಿಡ್ಲು ಬೀಳುತ್ತೆ? ಅಲ್ಲೇನೋ ಒಂದು ಎನರ್ಜಿ ಅಲ್ಲಿ ಹೇಳ್ಕೊಳ್ತಾ ಇರುತ್ತೆ. ಈಗ ಉತ್ತರಮುಖಿ ಅಂತ ಹೇಳ್ತೀವಿ, ಅಂದರೆ ಒಂದು ಕಾಂಪ್ಲೆಕ್ಸ್ ತೊಗೊಂಡ್ಬಿಟ್ರೆ ನೀವು ಯಾವಾಗಲೂ ಆ ಕಾಂಪ್ಲೆಕ್ಸ್ ಎಲ್ಲೇ ತಿರ್ಸ್ಲಿ ಉತ್ತರಕ್ಕೇ ಅದು ತೋರಿಸ್ತಾ ಇರುತ್ತಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ಅರ್ಥದಲ್ಲಿ ಒಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಉತ್ತರಕ್ಕೆ ತಲೆ ಹಾಕ್ಕೊಂಡು ಮಲ್ಕೋಬಾರ್ದು, ಮಲ್ಕೊಂಡ್ರೆ ಏನಾಗುತ್ತೆ, ಕಟ್ ಮಾಡ್ಕೊಂಡು ಹೋಗ್ತಾರೆ ತಲೆ ಅಂತ, ಅಂದರೆ ಭಯ ಇಡಿಸ್ತಾ ಇದ್ರು ಆನೆ ವಿಚಾರದಲ್ಲಿ, ಗಣಪತಿ ವಿಚಾರದಲ್ಲಿ ಕತೆ ಇದೆಲ್ಲ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ, ಉತ್ತರಕ್ಕೆ ತಲೆ ಹಾಕ್ಕೊಂಡ್ರೆ ಕೆಟ್ಟ ಕನಸುಗಳು ಬರುತ್ತೆ, ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಯಾಸ ಜಾಸ್ತಿ ಆಗುತ್ತೆ, ಅಂದರೆ ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಅಷ್ಟೇ ಒಂದು ಜಿಯೋ ಒತ್ತಡ ಅಂತಿರುತ್ತೆ. ಆ ಜಿಯೋ ಒತ್ತಡದಲ್ಲಿ ಕರೆಕ್ಟಾಗಿ ನಿಮಗೆ ಈ ಮಲ್ಕೊಳ್ಳುವಂಥ ರೂಮ್ ಬಂದು ತಲೆ ಹಾಕೋ ಜಾಗ ಇತ್ತು ಅಂತ ಹೇಳಿದ್ರೆ ಆಯಾಸ ಜಾಸ್ತಿ ಆಗುತ್ತೆ, ಅನಾರೋಗ್ಯಕ್ಕೆ ಕಾರಣ ಆಗುವಂಥದ್ದಿರುತ್ತೆ. ಯಾವಾಗ ನೋಡಿದ್ರೆ ಒಂಥರ ಲೇಜಿತನ ಜಾಸ್ತಿ ಆಗುವಂಥದ್ದಿರುತ್ತೆ, ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಅದನ್ನು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಅಲ್ಲಿ ಜಾಗದಲ್ಲೇ ವಿಸಿಟ್ ಕೊಟ್ಟು ಅಲ್ಲಿ ಸ್ಥಳ ಪರೀಕ್ಷೆ ಮಾಡಿ, ಈಗೆಲ್ಲ ಯಂತ್ರಗಳು ಬಂದುಬಿಟ್ಟಿದೆ. ಈಗಾಗಲೇ ನಾವೇ ಹೋಗಿ ಯಂತ್ರಗಳೆಲ್ಲ ನೋಡಿ ಚೆಕ್ ಮಾಡಿ ಎಷ್ಟು ಎನರ್ಜಿ ಇದೆ ಅಂತ. ಈಗ ಬೋರ್ವೆಲ್ಲಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಹೇಳಿ, ಒಂದು ತೆಂಗಿನಕಾಯಿ ಇಟ್ಕೊಂಡು ಚೆಕ್ ಮಾಡ್ತಾಯಿದ್ರು ನೀರೆಲ್ಲ ಅಂಶ ಇದೆ ಅಂತ. ಮತ್ತು ಒಂದು ಅದರಲ್ಲದೇ ಆದಂಥ ಒಂದು ಈಗೆಲ್ಲ ಮಿಷಿನ್ಸ್ ಬಂದುಬಿಟ್ಟಿದೆ, ಎಷ್ಟು ಅಡಿಯಲ್ಲಿ ಎಷ್ಟು ಒಳಗಡೆ ನೀರಿದೆ ಅನ್ನುವಂಥದ್ದು. ಸೊ ಅದೇ ಥರ ಇವತ್ತಿನ ಜನ್ರೇಷನ್ಗೆ ಸೈಂಟಿಫಿಕ್ಕಾಗಿ ಒಂದಷ್ಟು ಜೀವ ಒತ್ತಡಗಳು ಕಂಡುಹಿಡಿಯೋದು, ನೆಗೆಟಿವ್ ಎನರ್ಜಿ ಕಂಡುಹಿಡಿಯುವಂಥದ್ದಿದೆ. ನೆಗೆಟಿವ್ ಎನರ್ಜಿ ಅಂದರೆ, ಈಗ ಸರ್ಪ ಸಂಚಾರ ಅಂತ ಹೇಳ್ತಾರೆ, ಯಾರನ್ನು ಕೇಳಿರ್ತಾರೆ ನೀವು, ಪ್ರೇತ ಸಂಚಾರ ಇದೆ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಇರುವಂತಹದ್ದು ಒಂದಷ್ಟು ಎನರ್ಜಿ, ನೆಗೆಟಿವ್ ಎನರ್ಜಿ ಪಾಸ್ ಆಗುವಂಥ ಜಾಗಗಳಿರುತ್ತೆ. ಹಿಂದಿನ ಕಾಲದಲ್ಲಿ ಒಂದಷ್ಟು ಜಮೀನುಗಳು, ದೊಡ್ಡ ದೊಡ್ಡ ಜಮೀನುಗಳಲ್ಲಿ ಒಂದು ಕಲ್ಲುಗಳನ್ನು ಇಟ್ಬಿಟ್ಟಿರ್ತಾರೆ. ನೀವು ನೆನಪಿರಬಹುದು ನೋಡಿ, ಇಲ್ಲಿ ಮುನೇಶ್ವರ ಸಂಚಾರ ಇದೆ, ಹಳ್ಳಿಗಳ ಕಡೆ ಇದೆಲ್ಲ ಗೊತ್ತಿರುತ್ತೆ, ಕೇಳಿರ್ತೀರ ನೀವೆಲ್ಲ. ಸೊ ಮುನೇಶ್ವರ ಸಂಚಾರ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅಲ್ಲಿ ಏನೋ ಒಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಆ ಎನರ್ಜಿ ಪಾಸ್ ಆಗೋ ಜಾಗದಲ್ಲೇ ನೀವೇನಾದರೂ ಮನೆ ಕಟ್ಟಿದ್ರೆ ಅಂದರೆ ಆ ಮನೆಯಲ್ಲಿ ವಾಸವಾಗಿರೋಕ್ಕಾಗೋದಿಲ್ಲ, ಅನಾರೋಗ್ಯ ಕಾಡುತ್ತೆ, ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರುತ್ತೆ. ಸೊ ಆ ಎನರ್ಜಿ ಯಾವುದು ಅಂತ ಕಂಡುಹಿಡಿದು ಅದಕ್ಕೇನು ಮಾಡ್ಕೋಬೇಕು ಅನ್ನುವಂಥದ್ದನ್ನೇ ಈ ವಾಸ್ತು ವಿಚಾರದಲ್ಲಿ ಬರುವಂಥದ್ದಿರುತ್ತೆ. ಸೊ ಇವಾಗೆಲ್ಲ ಗೊತ್ತಿದೆ, ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿದೆ, ಅಡುಗೆ ಮನೆಯಲ್ಲಿರಬೇಕು, ನಾವು ಯಾವಾಗಲೂ ಸೌತ್ ಈಸ್ಟ್ ಕಾರ್ನರಲ್ಲಿ ಇರಬೇಕು, ಅಂದರೆ ದಕ್ಷಿಣ ಆಗ್ನೇಯ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಅಷ್ಟೇ ಆಗ್ನೇಯ ದಿಕ್ಕದಲ್ಲಿ ಇಡೋದು ಸಹಜವಾಗಿರುತ್ತೆ. ಸೆಕೆಂಡ್ ಆಪ್ಷನ್ಸ್ಗೆ ಹೋಗೋದು ವಾಯುವ್ಯ ದಿಕ್ಕಿಗೆ ಅಡುಗೆ ಮನೆ ಇದೆಲ್ಲ ಹೋಗುವಂಥದ್ದು ಇರುತ್ತೆ, ಅಲ್ಲಿ ಬಾತ್ರೂಮ್ ಟಾಯ್ಲೆಟನ್ನು ಬರಬಹುದು ಅನ್ನೋಂಥದ್ದು ಇರುತ್ತೆ. ಇದು ಜನರಲ್ಲಿಗೆ ಗೊತ್ತಿರೋದು. ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಪ್ಪ, ಮಾಸ್ಟರ್ ಬೆಡ್ರೂಮ್ ಹೇಗಿರಬೇಕು, ಒಂದು ಎಲ್ಲ ರೂಮ್ಗಳಿಗಿಂತ ದೊಡ್ಡ ರೂಮ್, ಮಾಸ್ಟರ್ ಬೆಡ್ರೂಮ್ ಅಂದರೆ ಅದನ್ನೇ ದೊಡ್ಡ ಕೊಠಡಿ ಅಂತ ಹೇಳ್ತೀವಿ. ಸೊ ವಾಯುವ್ಯದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಓಕೆ ಇದೂ ಅನ್ನುವಂಥದ್ದು. ಈಗಾಗಲೇ ನಾನು ಬಹಳ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ, ಕೆಲವು ಮೂಲೆಗೆ ಕಟ್ಟಾಗಬಾರ್ದು, ಒಂದಷ್ಟು ಬೆಳಿಲೂಬಾರ್ದು ಅಂತ. ಈಗ ನಾ ಇದರಲ್ಲಿ ಅಗ್ನಿಮೂಲೆಯಲ್ಲಿ ಏನಾದರೂ ಇದು ಬೆಳೀತು ಅಂದರೆ ಯಾವಾಗಲೂ ಕಲಹಗಳು. ವಾಯುಮೂಲೆ ಕಟ್ಟಾಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಹೆಣ್ಮಕ್ಳು ಅಭಿವೃದ್ಧಿ ಇರಲ್ಲ, ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗ್ತಾರೆ, ಪ್ರೇಮ ವಿವಾಹ ಇಂಥದ್ದೆಲ್ಲ ಸಿಕ್ಕಾಕೊಂಡು ತೊಂದರೆ ಅನುಭವಿಸುವಂಥದ್ದು. ಸೊ ಈ ಥರದ್ದಿರುತ್ತೆ. ಅಂದರೆ ವಾಯುವ್ಯ ಮೂಲೆ ಅನ್ನೋದೇ ಹೆಣ್ಣು ಮಕ್ಕಳಿಗೆ ಒಂದಷ್ಟು ತೊಂದರೆಗಳನ್ನು ಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಾವು ಮದುವೆ ಆಗ್ತಾ ಇಲ್ಲ ಅಂದಾಗ ನೋಡಿ, ವಾಯು ಮೂಲೆಯಲ್ಲೇ ಹೆಣ್ಮಗುಗೆ ರೂಮ್ ಇರಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಅಲ್ಲಿ ಬೇಗನೆ ಮದುವೆ ಶುಭ ಕಾರ್ಯಗಳು ಆಗುತ್ತೆ ಆ ಸ್ಥಳದಲ್ಲಿ ಅಂತ ಹೇಳುವಂಥದ್ದು ಇರುತ್ತೆ. ಮತ್ತು ಗಂಡು ಮಕ್ಕಳು ಇರಬೇಕಾಗಿರೋ ಕೊಠಡಿ ಆ ಕಡೆ ಇರಬೇಕು. ನೋಡಿ, ಎಲ್ಲರೂ ಏನಾಗುತ್ತೆ, ಚಿಕ್ಕ ಮಕ್ಕಳು ಓದ್ತಾರೆ, SSLC ಒಳಗಡೆ ಓದೋ ಮಕ್ಕಳನ್ನೆಲ್ಲ ನೈಋತ್ಯಕ್ಕೆ ರೂಮ್ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಯಾವಾಗಲೂ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ಭಾಗದಲ್ಲಿರುವಂತಹದ್ದು ಒಂದು ಕೊಠಡಿಯಲ್ಲಿ ಓದುವಂಥದ್ದು ಇರಬೇಕು, ಗಾಳಿ ವಾತಾವರಣ ಚೆನ್ನಾಗಿರಬೇಕು ಅಂತ ಹೇಳುತ್ತೆ. ಮತ್ತು ಇನ್ನೊಂದು ಬಹಳ ನಿಖರವಾಗಿ ಹೇಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಚಾರ ಇದೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವಂಥದ್ದು ನೋಡಿ, ಯಾವ್ಯಾವ ಮೂಲೆಯಲ್ಲಿ ಹೇಗಿರಬೇಕು, ವಾಸ್ತು ಹೇಗಿರಬೇಕು, ಇದೊಂದಷ್ಟು ಲೆಕ್ಕಾಚಾರ ಇದೆ. ನೀವು ಏನೇ ವಾಸ್ತು ಕಟ್ಟಿ 100% ವಾಸ್ತು ಕಟ್ಟೋಕ್ಕಾಗಲ್ಲ.
ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾನು ಒಂದಷ್ಟು ಸರ್ವೆ ಮಾಡಿರುವಂಥ ಪ್ರಕಾರದಲ್ಲಿ ಎಲ್ಲಿ ಬೆಳಕು ಮತ್ತು ಗಾಳಿ ಸಮರ್ಪಕವಾಗಿ ಮನೆ ಒಳಗಡೆ ಪ್ರವೇಶಿಸುತ್ತೋ ಅಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂಥ ವಾಸ್ತುದೋಷ ಇರಲ್ಲ. ಸೊ ಇದು ಬಹಳ ನೀವು ಮನೆ ಕಟ್ಟೋರು ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಎರಡನೇ ವಿಚಾರದಲ್ಲಿ ಇವತ್ತು ದಾರಿಯಲ್ಲಿ ಹೋಗೋವನು ಓಹ್ ನೋಡಪ್ಪ ಎಂಥ ಮನೆ ಕಟ್ತಾ ಇದ್ದಾನೆ, ಓಹೋ ಎಂಥ ಎಲ್ಲಿಂದ ತನ್ನೋ ದುಡ್ಡು, ಈ ಥರ ಕೆಟ್ಟ ದೃಷ್ಟಿಗಳು ಬೀಳುವಂಥದ್ದು ಇರುತ್ತೆ. ನೀವು ನೋಡಿದ್ರೆ ಸಾಲ ಮಾಡಿ ಬ್ಯಾಂಕಲ್ಲಿ ಹಲ್ದಾಡಿ ಹೋಗಿ ಅವ್ರ ಕೈ ಕಾಲು ಹಿಡಿದು ಏನೋ ಲೋನ್ ಮಾಡಿಸ್ಕೊಂಡು ಮನೆ ಕಟ್ತಾ ಇರ್ತೀರ. ಅಂಥ ಜಾಗದಲ್ಲಿ ನಿಮ್ಮವರು ಅಥವಾ ಬೇರೆಯವರು ಅವ್ರಿಗೇನಪ್ಪ ಎಲ್ಲಿಂದ ಬಂತು ಆಸ್ತಿ ಬಂತು, ಅವ್ರ ಅಪ್ಪ ಅಮ್ಮ ಮಾಡಿರೋದು ನೋಡಿ ಕಟ್ತಾವನೆ ಬಂಗ್ಲೆ, ಅವನಿಗೇನು ಯಾವುದೋ ಬಿಟ್ಟಿ ದುಡ್ಡು ಬಂತು, ಈ ಥರದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಮತ್ತು ಒಂದಷ್ಟು ಏನು ಮಾಡ್ತಾರೆ, ಏನಾದರೂ ಮಾಡಿಸುವಂಥದ್ದಿರುತ್ತೆ. ಸೊ ಅದನ್ನೇ ನಾನು ಹೇಳ್ತೀನಿ, ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಆ ಪಿಲ್ಲರ್ ಒಳಗಡೆನೆ ಫಸ್ಟು ನೀವೇನು ಮಾಡ್ತೀರಂದರೆ 100% ವಾಸ್ತು ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಹಾಗಾಗಿ ಆ ಪಿಲ್ಲರ್ ಒಳಗಡೆನೆ ವಾಸ್ತು ಸಂಪೂರ್ಣ ವಾಸ್ತು ಯಂತ್ರ, ಮತ್ಸ್ಯ ಯಂತ್ರ ಮತ್ತು ಅಷ್ಟದಿಗ್ಬಂಧನವನ್ನು ಅಳವಡಿಸಿ ಅಂತ ಇವತ್ತೆಲ್ಲ ಬಹಳ ಜನ ಬಂದು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಾನೇ ಹೋಗಿ ಅದನ್ನು ಎಲ್ಲೆಲ್ಲಿ ಇಡಬೇಕು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಅದನ್ನು ನೀವು ಮಾಡಿಸೋದ್ರಿಂದ ಈ ಕೆಟ್ಟ ಜನಗಳು ಮಾಡಿಸುವಂಥದ್ದು ಇವಾಗೆಲ್ಲ ಚೆನ್ನಾಗಿರ್ತಾರೆ, ಏನೋ ಒಂದು ಕಾರಣಾಂತರದಿಂದ ಮನೆ ಕಟ್ಟಿದ ಮೇಲೆ 1-2 ವರ್ಷ ಆದಮೇಲೆ ಯಾರೋ ಏನೋ ತಂದು ಹಾಕ್ಬಿಡ್ತಾರೆ, ಏನೋ ಮಾಡಿಸ್ಬಿಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಆ ಯಂತ್ರಗಳು ಕನಿಷ್ಠ ಪಕ್ಷ ಅಂದರೆ 50-60 ವರ್ಷ ಕೆಲಸ ಮಾಡುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ನಾನು ಹೇಳಿದ್ನಲ್ಲ ಜಿಯೋ ಒತ್ತಡ ಅಂತ, ಮತ್ತು ಯಾವುದೋ ಒಂದು ಮುನೇಶ್ವರ ಸಂಚಾರ ಇದೆಲ್ಲ ಹೇಳ್ತಾರಲ್ಲ, ಅಂತಹದ್ದು ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುತ್ತೆ ಅಂತ ಹೇಳುತ್ತೆ ಈ ವಾಸ್ತು ಯಂತ್ರದಲ್ಲಿ. ಸೊ ಅದನ್ನೇ ಮನೆ ಕಟ್ಟುವಂಥವ್ರು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಇವತ್ತಿನ ಜನ್ರೇಷನಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಮನೆ ಕಟ್ಟೋ ಜಾಗದಲ್ಲಿ ನೀವು ಎಂಟ್ರೆನ್ಸ್ ಇಡ್ತೀರ ನೋಡಿ, ಇದು ಭಾಳ ಜನಕ್ಕೆ ಗೊತ್ತೇ ಇಲ್ಲ, ಸಿಂಪಲ್ ಇದು, ಆದರೆ ಇದು ಗಮನಿಸಬೇಕಾ ಅಂತ ಅನಿಸುತ್ತೆ ನಿಮಗೆ. ನೀವು ಎಂಟ್ರೆನ್ಸ್ ಇರುವಂಥ ಮೇನ್ ದ್ವಾರ ಹಿಂದಿನ ಕಾಲದಲ್ಲಿ 2 ಬಾಗಿಲುಗಳು ಇರ್ತಾ ಇತ್ತು, ಇವತ್ತು ಒಂದೇ ಬಾಗಿಲು ಮಾಡ್ತಾ ಇರೋದು. ಅದು ಏನು ಮಾಡ್ತಾ ಇದ್ದೀರಾ ಅಂದರೆ, ಬಾಗಿಲಿಗೆ ಗೋಡೆಗೆ ಅಡ್ಡ ಬರುತ್ತೆ ನೀಟಾಗಿರುತ್ತೆ ಅಂದ್ಬಿಟ್ಟು ಏನು ಮಾಡ್ತೀರಾ, ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಓಪನ್ ಮಾಡಿದ್ರೆ ಎಡಗಡೆ ಬರ್ತಾ ಇದೆ. ಎಲ್ಲಿ ದುಡ್ಡಿರುತ್ತೆ ನಿಮಗೆ, ಬಂದಿದ್ದೆಲ್ಲ ಲಾಸ್ ಆಗ್ತಾ ಇರುತ್ತೆ. ಯಾವಾಗಲೂ ಮನೆ ಬಾಗಿಲು ತೆಗಿಬೇಕಂದ್ರೆ ಎಂಟ್ರೆನ್ಸು ಬಲಗಡೆ ಇರಬೇಕು ನೋಡಿ. ನೀವು ಆಚೆಯಿಂದ ನಿಂತ್ಕೊತೀರಲ್ವ, ಅದು ಉತ್ತರದ್ದಾಗ್ಬೋದು ಪೂರ್ವದ ಬಾಗಿಲಾಗ್ಬೋದು, ಅದು ಎಂಟ್ರೆನ್ಸ್ ತೆಗೆದ ತಕ್ಷಣ ನಿಮಗೆ ಬಲಗಡೆ ಓಪನ್ ಆಗಬೇಕು. ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು. ಎಲ್ಲರೂ ನಾನು ಹೇಳೋದಿಷ್ಟೇ, ಕಿಟಕಿ ಬರುತ್ತೆ ಗುರುಗಳೇ, ಅಡ್ಡ ಇದು ಈ ಕಡೆ ಗೋಡೆ ಇರುತ್ತೆ, ನಾವು ಬಾಗಿಲು ಈ ಕಡೆ ಇಟ್ಬಿಡೋಣ ಅಂತ ಹೇಳ್ತಾರೆ. ಖಂಡಿತ ಆ ಥರ ಮಾಡಬೇಡಿ. ಮನೆಗೆ ಹೋದ್ಮೇಲೆ ದುಡ್ಡಿರಲ್ಲ, ಲಕ್ಷ್ಮಿ ಒಳಗಡೆ ಬರಬೇಕಂದ್ರೆ ಬಲಗಡೆ ಬರಬೇಕು. ಇರೋ ಲಕ್ಷ್ಮಿ ಎಲ್ಲ ದುಡ್ಡು ಎಲ್ಲ ಆಚೆಗೆ ಹೋಗುತ್ತಾ ಅಂತ ಪರಿಸ್ಥಿತಿ ಆಗುತ್ತೆ. ಇದು ಒಂದು ಮೈನಸ್ ಪಾಯಿಂಟು ಎಲ್ಲರೂ ಮಾಡ್ತಾ ಇರೋದು. ಎರಡನೇದಂತೆ